ಪ್ರಜ್ವಲ್ ರೇವಣ್ಣರವರ ಸೂಟ್ಕೇಸ್ ಸಂಸ್ಕೃತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅಂತ ಪ್ರಜ್ವಲ್ ರೇವಣ್ಣ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಹೇಳಿಕೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ. ಜೆಡಿಎಸ್ ಪಕ್ಷದಲ್ಲಿ ಕೆಲವರು ಸೂಟ್ಕೇಸ್ ಪಡಿತಾ ಇದ್ದಿದ್ದು ನಿಜ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಇಲ್ಲಿ ಅವರು ಹೊರಹಾಕಿದ್ದಾರೆ. ಸೂಟ್ಕೇಸ್ ಪಡಿತಾ ಇದ್ದವರು ಮುಂದಿನ ಸಾಲಿನಲ್ಲಿ ಕೂರ್ತಾ ಇದ್ದಿದ್ದು ಕೂಡ ನಿಜ, ಆದ್ರೆ ಅವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಬಹುಶಃ ಅವರ ಕುರಿತಾಗಿಯೇ ಪ್ರಜ್ವಲ್ ರೇವಣ್ಣ ಹೇಳಿಕೆ ನೀಡಿರಬಹುದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬಂಡಾಯ ಶಾಸಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿರೋದು ಇಲ್ಲಿ ಗೊತ್ತಾಗುತ್ತೆ. ನನ್ನ ಕ್ಷಮೆ ಕೇಳೋದಕ್ಕೆ ಪ್ರಜ್ವಲ್ ರೇವಣ್ಣ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಹುಣಸೂರು ಕ್ಷೇತ್ರದ ಟಿಕೆಟ್ ತಮಗೆ ಸಿಗೋದಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಅಂದ್ರೆ ತಮ್ಮಲ್ಲಿರುವಂತಹ ಅಸಮಾಧಾನವನ್ನ ಒಂದು ಸಭೆಯಲ್ಲಿ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಎಚ್ ವಿಶ್ವನಾಥ್ ತಮ್ಮ ಪಕ್ಷಕ್ಕೆ ಬಂದಿರೋದು ಅವರಿಗೆ ಅಸಮಾಧಾನವನ್ನು ಕೂಡ ಅಲ್ಲಿ ಸೃಷ್ಟಿಸಿತ್ತು. ಇದಕ್ಕಾಗಿಯೇ ನಮ್ಮ ಪಕ್ಷದಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ, ಸೂಟ್ಕೇಸ್ ಅನ್ನ ತಂದವರಿಗೆ ಮೊದಲನೇ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಇದೇ ವಿಷಯಕ್ಕೆ, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ. ಓಕೆ, ಸೂಟ್ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಯಾಕೆ ಈ ರೀತಿ ಕುಮಾರಸ್ವಾಮಿ ಹೇಳಿದ್ದು? ದಿವ್ಯಾ, ಒಂದು ಹೊಸ ಸ್ಟೈಲ ಅಥವಾ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ರ ಗೊತ್ತಿಲ್ಲ. ಯಾಕಂದ್ರೆ ಇಡೀ ಪ್ರಕರಣವನ್ನ ಅವ್ರೇನು ಪ್ರಜ್ವಲ್ ರೇವಣ್ಣನಿಗಿಂತ ಅದರಲ್ಲಿ ಜಾಸ್ತಿ ಮೇಲೆ ತಗೊಂಡವ್ರು ರೆಬಲ್ಸ್ ಅನ್ನೋಂಥದ್ದು. ಅಂದ್ರೆ ಎಲ್ಲಿ ಸಿಕ್ಕರು ಮಾಧ್ಯಮಗಳ ಜೊತೆ ಮಾತಾಡಿದ್ರು, ಆಗ ನಡೆದಂತದ್ದು ನೇರವಾಗಿ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಅವರ ಮೇಲೆ. ಈ ತರ ಅವ್ರ ಕಾಲದಲ್ಲಿ ಇತ್ತು, ಹಿಂದೆ ದೇವೇಗೌಡರ ಕಾಲದಲ್ಲಿ 2006ರಿಂದಲೇ ಶುರುವಾಗಿತ್ತು ಇದೆಲ್ಲ ಅಂತ. ಈಗ ನೇರ ಆರೋಪಗಳನ್ನ ಜಮೀರ್ ಅಹಮದ್ ಅವರು ಇರ್ಬೋದು ಅಥವಾ ಬಾಲಕೃಷ್ಣ ಅವರು ಇರ್ಬೋದು, ಈಗ ನೇರ ಆರೋಪವನ್ನ ಮಾಡಿದ್ರು. ಅವರಿಗೆ ಒಂದು ಟಾಂಗ್ ಕೊಡ್ಲಿಕ್ಕೋಸ್ಕರ ಸೂಟ್ಕೇಸ್ ಸಂಸ್ಕೃತಿ ಇತ್ತು, ಆದ್ರೆ ಈಗ ನಮ್ಮಲ್ಲಿಲ್ಲ. ಕೆಲವರು ಈ ಹಿಂದೆ ಮುಂದಿನ ಸಾಲಿನಲ್ಲಿ ಕೂತವರೆಲ್ಲ ಮುಂದೆ ಸೂಟ್ಕೇಸ್ ತಗೊಂಡು ಹೋಗಿದ್ದಾರೆ ಅನ್ನುವಂತ ಲೆಕ್ಕದಲ್ಲಿ ಮಾರ್ಮಿಕವಾಗಿ ರೆಬೆಲ್ಸ್ಗೆ ಟಾಂಗ್ ಕೊಟ್ಟರು. ಪ್ರಜ್ವಲ್ ರೇವಣ್ಣ ಹೇಳೋರ್ ತರ ಸೂಟ್ಕೇಸ್ ಸಂಸ್ಕೃತಿ ಈ ಪಕ್ಷದಲ್ಲಿ ಇದ್ದಿದ್ದು ನಿಜ ಅಂತ ಹೇಳ್ದಂಗಾಯ್ತಲ್ಲ. ದಿವ್ಯಾ, ಮತ್ತೊಮ್ಮೆ ಪ್ರಶ್ನೆ ಕೇಳ್ಬೋದಾ? ಅಲ್ಲ, ಪ್ರಜ್ವಲ್ ರೇವಣ್ಣ ಹೇಳೋ ತರ ಸೂಟ್ಕೇಸ್ ಸಂಸ್ಕೃತಿ ಈ ಜೆಡಿಎಸ್ ಪಕ್ಷದಲ್ಲಿ ಇದೆ ಅನ್ನೋದು ನಿಜವಾದಂತ ಆಯ್ತಲ್ಲ ಅಂತ. ಮಂಜುನಾಥ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ದಿವ್ಯಾ, ಸೂಟ್ಕೇಸ್ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಜೆಡಿಎಸ್ ಪಕ್ಷದಲ್ಲಿ ಇದೆ ಅಂತ ಒಪ್ಕೊಂಡ ಹಂಗ ಆಯ್ತಲ್ಲ ಕುಮಾರಸ್ವಾಮಿ ಅಂತ. ಅಲ್ಲ, ಅವ್ರು ನೇರವಾಗಿ ಹೇಳಿದ್ದು ರೆಬಲ್ಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಹೇಳಿದ್ದಾರೆ ಅನ್ನೋಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಇದ್ದಾಗಿತ್ತು, ಅವರೇ ತಗೊಂಡು ಹೋದ್ರು ಅನ್ನೋದಾದ್ರೆ ಅವರೇ ನೇರವಾಗಿ ತಗೊಂಡು ಹೋದ್ರು, ನಾನ್ ತಗೊಂಡಿಲ್ಲ ಅನ್ನುವಂತ ಲೆಕ್ಕನು ಒಂದು ಅರ್ಥದಲ್ಲಿ ಬರುತ್ತೆ. ಮತ್ತೆ ಪಕ್ಷದಲ್ಲಿ ಆಗ ಇತ್ತ ಅನ್ನೋ ಪ್ರಶ್ನೆಗೆ ಪುನಃ ಪ್ರಶ್ನೆ ಕೇಳಿದ್ರೆ ಹೌದು ಅಂತ ಕೂಡ ಅನ್ಸುತ್ತೆ. ಅದನ್ನ ಅವ್ರು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಯಾರ್ಯಾರು ಮಾಡ್ತಾ ಇದ್ರು ಅನ್ನೋದನ್ನ ಇನ್ನೂ ಕ್ಲಾರಿಟಿ ಕೊಡ್ಬೇಕಾಗಿದೆ. ಇವತ್ತು ಬಹಳಷ್ಟು ತರಾತುರಿಯಲ್ಲಿ ಇದ್ರು. ಯಾವ್ದನ್ನು ಕೂಡ ಮಾಧ್ಯಮಗಳಿಗೆ ಬೆಳಗ್ಗೆಯಿಂದ ಆದ್ರೂ ಕೂಡ ಸಂಜೆ ಸುಮಾರು 3 ಗಂಟೆ 3:30 ಸಂದರ್ಭದಲ್ಲಿ ಸಿಕ್ಕಿ ಕೇವಲ 2 ರಿಂದ 3 ನಿಮಿಷ ಮಾತ್ರ ರಿಯಾಕ್ಟ್ ಮಾಡ್ಲಿಕ್ಕೆ ಸಾಕಾಯ್ತು. ಅವರು ಬಹಳ ತರಾತುರಿಯಲ್ಲಿ ಹೊರಟಿದ್ರು. ಮೈಸೂರಿನಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಹಾಗಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ. ಅದರಲ್ಲೂ ಸಿಕ್ಕಷ್ಟು ಮಾಹಿತಿ ಪ್ರಕಾರ ಅವರು ಹೇಳಿದ ಅಂದ್ರೆ ಕೊಟ್ಟಂತ ಟಾಂಗ್ ಇದಾಗಿತ್ತು. ದಿವ್ಯಾ, ಓಕೆ, ಯಾರಿರ್ಬಹುದು ಈ ಸೂಟ್ಕೇಸ್ ಪಾಲಿಟಿಕ್ಸ್ ನಡೆಸೋರು? ಅಲ್ಲ, ಅವರು ನೇರವಾಗಿ ಆರೋಪ ಅಂದ್ರೆ ಇಂಥವ್ರೆ ಅಂತ ಅವರು ಕೂಡ ಹೆಸರು ಹೇಳಿಲ್ಲ. ಆದ್ರೆ ಇದ್ರು ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ ಸೂಟ್ಕೇಸ್ ತಗೊಳ್ಳೋರೆಲ್ಲ, ಮುಂದಿನ ಸಾಲಿನಲ್ಲಿ ಕೂರ್ತಾ ಇದ್ರು ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ರೆಬೆಲ್ಗಳಿಗೆ, ಏನು ಪಕ್ಷದಿಂದ ಮೊನ್ನೆ ಅಷ್ಟೇ ಹೊರಗಡೆ ಹೋಗಿದ್ದ ಸುಮಾರು 6 ರಿಂದ 7 ಜನ MLAಗಳು ಅವ್ರಿಗೆ ಕೊಟ್ಟಂತ ಟಾಂಗ್ ಅಂತ ಕಾಣಿಸ್ತಾ ಇದೆ. ಓಕೆ, ನನ್ನ ಕ್ಷಮೆ ಕೇಳೋದಕ್ಕೆ ಅವನೇನು ತಪ್ಪು ಮಾಡಿಲ್ಲ ಅಂತ ಪ್ರಜ್ವಲ್ಗೂ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಏನಾದ್ರೂ ಮಾಹಿತಿ? ಅದೇ ಅವರು ಹೇಳುವಂತ ರೀತಿಯಲ್ಲಿ ನನ್ನನ್ನು ಬಂದು ಕ್ಷಮೆ ಕೇಳುವಂತದ್ದು ಏನಿಲ್ಲ.
ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇದೆ ಅನ್ನೋಂತ ಮಾತನ್ನ ಬೆರೆಸಿಕೊಂಡು ಅವ್ರು ಹೇಳಿದ್ರು. ಅವ್ರು ಪುನಃ ಯಾಕೆ ಇಲ್ಲಿ ಬಂದು ಕ್ಷಮೆ ಕೇಳೋದು, ಅದೆಲ್ಲ ಮುಗಿದ ಅಧ್ಯಾಯ, ಈಗ ಒಂದ್ ರೀತಿ ಸತ್ತೋಗಿರುವಂತ ವಿಷಯ ಅಂತ ಕೂಡ ಹೇಳಿದ್ರು ದಿವ್ಯಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು, ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು. ಅವನು ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು, ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು. ಅವನು